ನಮಸ್ಕಾರ, ವೆಲ್ಕಮ್ ಟು ಸ್ವೀಡನ್. ಸ್ವೀಡನ್ ಬಗ್ಗೆ ಹೇಳ್ಬೇಕಂದ್ರೆ ಒನ್ ಆಫ್ ದ ಟಾಪ್ 5 ಹ್ಯಾಪಿಯೆಸ್ಟ್ ಕಂಟ್ರೀಸ್ ಇನ್ ದ ವರ್ಲ್ಡ್. ನಾವು ಸ್ವೀಡನಿಗೆ ಫಸ್ಟಿಗೆ ಬಂದ ಕೂಡಲೇ ನಮಗೆ ನೋಟಿಸಬಲ್ ಥಿಂಗ್ಸ್ ಕಾಣಿಸಿದ್ದು ಅಂದರೆ ಭಾಳ ಕ್ಲೀನ್ ಏರ್, ಆಮೇಲೆ ವೆಲ್ ಕನೆಕ್ಟೆಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್, ಗುಡ್ ಎಜುಕೇಷನ್ ಆ್ಯಂಡ್ ಫ್ರೀ ಎಜುಕೇಷನ್. ಸ್ವೀಡನ್ನಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಕಂಪ್ಯಾರಿಟಿವ್ಲಿ ಜಾಸ್ತಿನೇ ಅಂತ ಹೇಳ್ಬೋದು. ಸೊ ನಮ್ಮೂರಲ್ಲಿ 25-30 ಸಾವಿರಕ್ಕೆ ಸಿಗೋ ಮನೆಗಳು ಇಲ್ಲಿ ಅರೌಂಡ್ 1 lakh ಕೊಡಬೇಕಾಗ್ತತಿ. ಸ್ವೀಡನ್ ವೆದರ್ ಇನ್ನೊಂದು ಏನು ವಿಂಟರಲ್ಲಿ ಸ್ಪೆಷಲ್ ಅಂದರೆ ಇವರು ಸ್ನೋ ಬಿದ್ದ ತಕ್ಷಣವೇ ಇವರು ವಿಂಟರ್ ಸ್ಪೋರ್ಟ್ಸ್ನೂ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಕೇಟಿಂಗ್ ಆಗಲಿ, ಸ್ಕೀಯಿಂಗ್ ಅಂತಂದು ತುಂಬ ಆ್ಯಕ್ಟಿವಿಟೀಸ್ನೂ ಮಾಡ್ತಾರೆ. ಸೊ ಇವರು ಯಾವ ವೆದರ್ನೂ ಬಿಡಲ್ಲ. ವೆದರ್ ತಕ್ಕನಂಗೆ ಇವರು ಎಲ್ಲದರ ಅನುಕೂಲನ ಪಡಿತಾರೆ. ಜರ್ಮನಿಯಲ್ಲಿ ನಿಮಗೆ ಜರ್ಮನ್ ಬರಲಿಲ್ಲ ಅಂದರೆ ಭಾಳ ಕಷ್ಟ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಹಾಗೇನಿಲ್ಲ. ನಾವು ಬಂದು ಈಗ 3 ವರ್ಷ ಆಯಿತು. ನಂಗೆ ಒಂದು ಅಕ್ಷರ ಸ್ವೀಡಿಷ್ ಮಾತಾಡೋಕ್ಕೆ ಬರಲ್ಲ, ಆದರೂ ನಾನು ಆರಾಮಾಗಿ ಸರ್ವೈವ್ ಆಗ್ತೀನಿ. ಗೇಮ್ಸಲ್ಲಿ ಸ್ವೀಡನ್ ಅವರು ಭಾಳ ಇನ್ನೋವೇಟಿವ್ ಅಂತ ಹೇಳ್ಬೋದು. ಕ್ಯಾಂಡಿ ಕ್ರಶ್, ಮೈನ್ ಕ್ರಾಫ್ಟು ಎಲ್ಲ ಸ್ವೀಡನ್ ಅವ್ರು ಮಾಡಿರೋಂಥವು. ಇಂಡಿಯನ್ಸು ಸ್ವೀಡನಿಗೆ ಮೂವ್ ಆಗೋಕ್ಕೆ ಭಾಳ ಒಳ್ಳೆ ಅಪಾರ್ಚುನಿಟೀಸ್ ಇದ್ದಾವೆ. ತಮ್ಮ ಸ್ವೀಡಿಷ್ ಕಲ್ಚರ್ನ ಹೇರಲ್ಲ, ಈಸಿ ಇಂಟಿಗ್ರೇಟ್ ಆಗಲಿ ಅಂತ ಭಾಳಷ್ಟು ಸ್ಟೆಪ್ಸ್ಗಳನ್ನ ಮಾಡಿಟ್ಟಿದ್ದಾರೆ. ಸ್ವೀಡನ್ ಯಾರಾದರೂ ಬರ್ತೀನಿ ಅಂದರೆ ನಾನು ಇಟ್ಸ್ ಅ ಗುಡ್ ಕಂಟ್ರಿ ಅಂತ ಹೇಳ್ತೀನಿ.